ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವಿಲೇಜ್ ಕುಕ್ಕಿಂಗ್ ಚಾನಲ್. ನಾವಿವತ್ತು ಚಿಕನ್ ಫ್ರೈ ಮಾಡೋದು ನೋಡೋಣ. ಸಿಂಪಲ್ಲಾಗಿ ಹಳ್ಳಿ ಸ್ಟೈಲಲ್ಲಿ ಹೆಂಗೆ ಮಾಡ್ತಾರೋ ಆ ಥರ ಮಾಡೋಣ ನೋಡಿ. ಫಸ್ಟು ಒಂದು ಬಾಣಲಿ ಇಟ್ಕೋಬೇಕು. ಬಾಣಲಿ ಬಿಸಿ ಆದಮೇಲೆ ಅದರೊಳಗಡೆ 2 to 3 ಟೀ ಸ್ಪೂನ್ಸ್ ಆಗೋಷ್ಟು ಆಯಿಲ್ ಹಾಕ್ಕೋಬೇಕು. ನೋಡಿ 2 to 3 ಸ್ಪೂನ್ಸ್ ಆಯಿಲ್ ಹಾಕ್ಕೊಂಡಿದ್ದೀರಿ. ಇದಕ್ಕೆ ಇವಾಗ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ತೊಗೊಳ್ಳೋಣ. ಫಸ್ಟು ಒಂದು ಈರುಳ್ಳಿ ಸಣ್ಣಗೆ ಹಚ್ಕೊಂಡಿದ್ದೀನಿ. 2 ಟೊಮೆಟೊ ತೊಗೊಂಡಿದ್ದೀನಿ. 2 ಟೊಮೆಟೊ ಸಣ್ಣಗೆ ಹಚ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಗರಂ ಮಸಾಲ ನೋಡಿ. ಈಗ ಎಣ್ಣೆ ಬಿಸಿ ಆಗಿದೆ. ಈ ಎಣ್ಣೆ ಒಳಗಡೆ ಈರುಳ್ಳಿ ಹಾಕ್ಕೊಳ್ಳೋಣ. ನೋಡಿ ಈರುಳ್ಳಿ ಗೋಲ್ಡನ್ ಕಲರ್ ಬರಬೇಕು. ಈಗ ಇದರೊಳಗಡೆ ಸ್ವಲ್ಪ ಉಪ್ಪು ಹಾಕೋತೀವಿ. ಈರುಳ್ಳಿ ಒಳಗಡೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಬೇಡ, ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ 2 to 3 ಮಿನಿಟ್ಸ್ ಆದ್ಮೇಲೆ ಈ ಥರ ಕಲರ್ ಚೇಂಜ್ ಆಗಿದೆ. ನೀವೇ ನೋಡ್ಬೋದು. ಇದರೊಳಗಡೆ ಟೊಮೆಟೊ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2 to 3 ಮಿನಿಟ್ಸ್ ಬಿಟ್ಕೊಂಡು ಬಿಡೋಣ. ಅದು ಮೆತ್ತಗೆ ಟೊಮೆಟೊ ಹೋಗುತ್ತೆ. ನೋಡಿ, ನಾನು ಅರಿಶಿನ ಪುಡಿ ತರಿಸಿದೆ. 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ತೊಗೊಂಡಿದ್ದೀನಿ. ನೋಡಿ 4 to 5 ಟೈಮ್ಸ್ ಚಿಕನ್ ವಾಶ್ ಮಾಡ್ಕೊಂಡಿದ್ದೀನಿ. ಚಿಕನ್ ತೊಗೊಂಡಿದ್ದೀನಿ. ನೋಡಿ ಟೊಮೆಟೊ ಮೆತ್ತಗಾಗಿದೆ. ಇದರೊಳಗಡೆ ಚಿಕನ್ ಆ್ಯಡ್ ಮಾಡೋಣ. ನಾನು 1/2 kg ಚಿಕನ್ ತೊಗೊಂಡಿದ್ದೀನಿ. ಈಗ ಅದು 5 ಮಿನಿಟ್ಸ್ ಕುಕ್ಕಾಗಲಿ. ಆದಷ್ಟು ಇದರೊಳಗಡೆ ಇರೋ ಆಯಿಲೆಲ್ಲ ಹೋಗಿ ಹೋಗೋಣ. ನೋಡಿ, 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ.
ನೋಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಅದರೊಳಗಡೆ ಗರಂ ಮಸಾಲ 1 ಸ್ಪೂನ್ ಆಗೋಷ್ಟು ಗರಂ ಮಸಾಲ ತೊಗೊಂಡಿದ್ದೀನಿ. ಈಗ ಚಿಲ್ಲಿ ಪೌಡರ್ ತೊಗೊತಿದ್ದೀನಿ. ನಾನು ಸ್ಪೂನ್ ಕಾಲು ತಗೋತೀನಿ. ನೋಡ್ಕೊಂಡು ತಗೋ. ಖಾರ ಜಾಸ್ತಿ ಬೇಕಂದ್ರೆ ಖಾರ ಜಾಸ್ತಿ ಬೇಕು, ಸ್ವಲ್ಪ ಕಡಿಮೆ ಬೇಕಂದ್ರೆ ಸ್ವಲ್ಪ ಕಡಿಮೆ ತಗೊಳ್ಳಿ. ನೋಡಿ ಈ ಥರ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಮುಚ್ಚಿ ಕೊಡ್ತಿದ್ದೀನಿ. ಒಂದು 5 to 10 minutes ಕುಕ್ ಆಗಲಿ ಅದು. ನೋಡಿ ಕುಕ್ ಆಗ್ತಾ ಆಯಿಲೆಲ್ಲ ಬಿಟ್ಕೊಡ್ತಿದ್ದೆ, ನೀವು ನೋಡ್ಬೋದು. ನೋಡಿ ನಾನು ಇದರೊಳಗಡೆ ನಿಂಬೆಹಣ್ಣು 2 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಇಲ್ಲಿ ಹಾಕ್ತೀನಿ. ನಿಂಬೆಹಣ್ಣು ಪೂರ್ತಿಯಾಗಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಮಿಕ್ಸ್ ಮಾಡ್ಕೊಂಡು ಚಿಕನ್ 70% ಕುಕ್ ಆಗಿದೆ, ಇನ್ನು 30% ಕುಕ್ ಆಗಬೇಕು. ಇದಕ್ಕೆ ಈಗ 1 ಗ್ಲಾಸ್ ವಾಟರ್ ಆ್ಯಡ್ ಮಾಡ್ತೀನಿ. ನೋಡಿ 1 ಗ್ಲಾಸ್ ವಾಟರ್ ಫುಲ್ಲು ಆ್ಯಡ್ ಮಾಡ್ತೀನಿ. ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಗಲೇ ಸ್ವಲ್ಪ ಉಪ್ಪು ಹಾಕಿದರೆ ಈಗ ಸ್ವಲ್ಪ ಉಪ್ಪು ಹಾಕಬೇಕು, ರುಚಿಗೆ ತಕ್ಕಷ್ಟು. ಆವಾಗಲೇ ಎಷ್ಟು ಹಾಕಿದ್ದೀರಿ ನೋಡಿಕೊಂಡು ಅದ್ರ ಮೇಲೆ ಸ್ವಲ್ಪ ಹಾಕ್ಕೊಳ್ಳಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ. ನೋಡಿ ಈಗ ನೀಟಾಗಿ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ರಿ. ಈಗ ಇದ್ರ ಮೇಲೆ ಪ್ಲೇಟ್ ಮುಚ್ಚಿಬಿಡು. ಕರೆಕ್ಟಾಗಿ 10 to 15 minutes ಬಿಡೋಣ. ಅದು ಫುಲ್ ಕುಕ್ ಆಗಿರುತ್ತೆ. ಸಾಂಬಾರು ಸ್ವಲ್ಪ ತಿಕ್ಕಾಗೂ ಇರುತ್ತೆ. ನೋಡಿ ನಾನು 10 minutes ಆದಮೇಲೆ ತೋರಿಸ್ತಿದ್ದೀನಿ. ನೋಡಿ ಆಯಿಲೆಲ್ಲ ನೀಟಾಗಿ ಸೈಡಾಗಿ ಆಯಿಲೆಲ್ಲ ಬಿಟ್ಟಿದೆ, ನೀವು ನೋಡ್ತಿರ್ಬೋದು. ಇದೇ ರೀತಿ ನೋಡ್ಬೋದು ನೀವು ಆದಷ್ಟು ತಿಕ್ಕಾಗಿದೆ ಸಾಂಬಾರು. ಇನ್ನೂ ತಿಕ್ಕಾಗಬೇಕು. ಇದನ್ನ ಹಿಂಗೆ ಬಿಟ್ಟರೆ ಇನ್ನೂ ತಿಕ್ಕಾಗುತ್ತೆ, ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಇದು ಇನ್ನೂ ಗಟ್ಟಿಯಾಗಿ ಮಾಡ್ಕೊಬೋದು. ನಿಮಗೆ ಬೇಡ ನಾನು ಫ್ರೈ ಥರ ಮಾಡ್ಕೊತೀನಿ, ಮೀನ್ಸ್ ಚಿಕನ್ನೇ ಬೇಕು ಅಂದರೆ ನೀವು ನಾನು ತೋರಿಸಿದ್ದೆಲ್ಲ ಹಾಕ್ಬಿಟ್ಟು ಲಾಸ್ಟಲ್ಲಿ ನಾನು ಹಾಕಿದ್ದು ವಾಟರ್ ಹಾಕ್ಬೇಡ್ರಿ. ವಾಟರ್ ವಾಟರ್ ಹಾಕ್ಕೊಂಡಿರ ಹಾಗೆ ಅದನ್ನು ಕುಕ್ ಮಾಡ್ಕೊಳ್ರಿ ಆಯಿಲಲ್ಲೇ. ಅದು ಇನ್ನೂ ಚೆನ್ನಾಗಿರುತ್ತೆ. ಅದು ಇನ್ನೊಂದು ಸತಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇದನ್ನು 10 minutes ಕುಕ್ ಆಗಲಿ, ಇನ್ನೂ ಗಟ್ಟಿಯಾಗುತ್ತೆ. ಇದು ಅನ್ನಕ್ಕೆ, ಮುದ್ದೆಗೆ, ದೋಸೆಗೆ, ಇಡ್ಲಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಮನೆಯಲ್ಲಿ. ನೋಡಿ ಈಗ ಚಿಕನ್ ಕರಿ 10 minutes ಆಯಿತು. ಈಗ ಚಿಕನ್ ನಾವು ತೆಗಿಯೋಣ. ನೋಡಿ ನಾನು ಹೇಳ್ದಂಗೆ ಗಟ್ಟಿಯಾಗಿದೆ, ನೋಡ್ಬೋದು. ಚಿಕನ್ ಕೂಡ ಕುಕ್ ಆಗಿದೆ ನೀಟಾಗಿ. ನೋಡಿ ಇಷ್ಟು ಮಾತ್ರ ಆದರೆ ಸಾಕು. ನೋಡಿ ಈಗ ನಾವು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ.
ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿ ಒಂದ್ಸತಿ ಮನೆಯಲ್ಲಿ ಹೆಂಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.